ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬನೇ ಸುಲಭವಾಗಿ ಹಪ್ಪಳನ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಪ್ಪಳ, ಒಂದು ಲೋಟ ಅಕ್ಕಿ ಇದ್ದರೆ ಸಾಕು, ಸುಲಭವಾಗಿ ಮನೇಲಿ ಮಾಡ್ಕೊಬೋದು. ಒಬ್ಬರೇ ಇದ್ದರೂ ಕೂಡ ಸುಲಭವಾಗಿ ಮಾಡ್ಕೊಬೋದು. ಮುಟ್ಟಿದ್ರೆ ಪುಡಿಯಾಗಿ ಹೋಗುತ್ತೆ, ಅಷ್ಟು ತುಂಬ ಸಾಫ್ಟಾಗಿ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಗಂಟಿಲ್ದಂಗೆ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅದಕ್ಕೆ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಒಣಮೆಣ್ಸಿಕಾಯಿ ಒಂದು 4-5 ತೊಗೊಂಡಿದ್ದೀನಿ. ಸ್ವಲ್ಪ ಖಾರಕ್ಕೆ ಇಷ್ಟು ತೊಗೊಂಡ್ರೆ ಸಾಕು. ಈ ಥರ ತರಿಯಾಗಿ ರುಬ್ಕೊಬೇಕು, ಪೂರ್ತಿ ಸ್ಮೂತ್ ಮಾಡ್ಕೊಬಾರ್ದು. ಇದಾದ ನಂತರ ನಾನಿಲ್ಲಿ ರಾತ್ರಿಯೇ ಅಕ್ಕಿನ ನೆನೆಸಿ ಇಡ್ತಾ ಇದ್ದೀನಿ. ರೇಷನ್ ಅಕ್ಕಿ, ನಾವು ಮನೇಲಿ ಏನು ದೋಸೆ ಇಡ್ಲಿಗೆ ಉಪಯೋಗಿಸ್ತೀವಿ ಅದನ್ನೇ ನಾನು ನೀಟಾಗಿ ನೆನೆಸಿ ಇಡ್ತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಒಂದು 5-6 ಸಲನಾರು ತೊಳ್ಕೊಬೇಕು. ಅದು ಧೂಳೆಲ್ಲ ಹೋಗಬೇಕು ಕಂಪ್ಲೀಟಾಗಿ, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಓವರ್ ನೈಟ್ ಬಿಡಬೇಕು. ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಮಾಡ್ಕೊಬೇಕು. ಆ ರೀತಿ ನಾವು ಮಾಡ್ಕೊಬೇಕು. ರಾತ್ರಿ ಪೂರ ಬಿಟ್ಟು ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ಎಷ್ಟು ಬೆಳ್ಳಗೆ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮತ್ತೆ ಇನ್ನೊಂದು ಸಲ ಒಂದು 2 ಸಲ ಕ್ಲೀನಾಗಿ ತೊಳ್ಕೊಡಿ. ಇದಾದ ನಂತರ ನಾವು ಏನು ಮಾಡಬೇಕಂದ್ರೆ ನೀರೆಲ್ಲ ಪೂರ್ತಿ ಸೋಸಿ ತಗೊಂಡಿದ್ದೀನಿ. ನಾವು ಯಾವ ಗ್ಲಾಸಲ್ಲಿ ನಾವು ಅಕ್ಕಿನ ನೆನಾಕಿರ್ತೀವಿ ಅದೇ ಗ್ಲಾಸ್ನ ನಾವು ಯೂಸ್ ಮಾಡಬೇಕು ನೀರು ಹಾಕೊಬೇಕಾದ್ರೆ. ಈಗ ನೆಕ್ಸ್ಟ್ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ ಹಾಕೊತಾ ಇದ್ದೀನಿ. ಒಂದೇ ಸಲಿಗೆ ಆಗೋಗುತ್ತೆ ದೊಡ್ಡ ಮಿಕ್ಸಿ ಜಾರ್ ಆದರೆ. ಆ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ಅಕ್ಕಿ ನುಣ್ಣಗೆ ಆಗಬೇಕು, ಜಾಸ್ತಿ ನೀರು ಹಾಕ್ಕೊಂಡ್ರೆ ನುಣ್ಣಗೆ ಆಗೋದಿಲ್ಲ. ಪೂರ್ತಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ರುಬ್ಕೊಬೇಕು. ಈಗ ರುಬ್ಕೊಂಡಿದ್ದಾಗಿದೆ, ನಾನೊಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಗ್ಲಾಸಲ್ಲಿ ನೀರಿತ್ತಲ್ಲ ಅದನ್ನು ಜಾರೆಲ್ಲ ಪೂರ್ತಿ ಅದೇ ನೀರಲ್ಲಿ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಹಿಟ್ಟು ಕೂಡ. ಇದಾದ ನಂತರ ನಾನಿವಾಗ ಗಟ್ಟಿ ಪಾತ್ರೆ ತೊಗೊಂಡಿದ್ದೀನಿ. ಗಟ್ಟಿ ಪಾತ್ರೆ ನಿಮ್ಮ ಮನೇಲಿ ಯಾವುದು ಗಟ್ಟಿ ಪಾತ್ರೆ ಇರುತ್ತೆ ಅದನ್ನು ಬಳಸ್ಬೋದು. ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತಳ ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ಇವಾಗ ನಾನು ಅದೇ ಲೋಟದಲ್ಲಿ ನೀರನ್ನು 8 ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆಗಲೇ 1 ಗ್ಲಾಸ್ ರುಬ್ಬೋದಕ್ಕೆ ನಾನು ಸೇರಿಸ್ಕೊಂಡಿದ್ದೆ. ಟೋಟಲಿ ನಾನು 9 ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಅಳತೆಯಲ್ಲಿ ಮಾಡಿ, ನಿಮಗೆ ಎಲ್ಲೂ ಕೂಡ ಗಂಟು ಬರೋದಿಲ್ಲ. ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ನೀರನ್ನು ಸ್ವಲ್ಪ ಬಿಸಿಯಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಇವಾಗ 2 ಸ್ಪೂನಿನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಪ್ಪಳದ ಖಾರ ಸೇರಿಸೋದ್ರಿಂದ ನಾನು 2 ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಪ್ಪಳದ ಖಾರ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ, ಯಾಕೆಂದರೆ ಅದು ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅದಕ್ಕೋಸ್ಕರ. ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿಕಾಯಿ ಕೂಡ ನೀವು ಸೇರಿಸ್ಕೊಬೋದು. ಹೆಲ್ದಿ ಒಣಮೆಣ್ಸಿಕಾಯಿ, ಅದಕ್ಕೋಸ್ಕರ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಪೂರ ಕುದಿಯೋಂಗೆ ನಾವು ಮಾಡ್ಕೊಬಾರ್ದು. ನಾವು ಹಾಗೆಯೇ ಹಾಕಬೇಕಾದ್ರೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ತಳದಲ್ಲಿ ಹಿಟ್ಟೆಲ್ಲ ಕೂತಿರುತ್ತೆ, ಅದಕ್ಕೋಸ್ಕರ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಅದು ಸ್ವಲ್ಪ ಬಿಸಿ ಆದಮೇಲೆ ನೀರು ಬೆಚ್ಚಗಾದಮೇಲೆ ಒಂದು ಕೈಲಿ ತಿರುಗಿಸ್ತಾ ಇರಬೇಕು, ಒಂದು ಕೈಲಿ ಹಿಟ್ಟನ್ನು ಹಾಕ್ತಾ ಇರಬೇಕು. ಆಗ ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ. ನಾವು ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮಲ್ಲೇ ಇಟ್ಕೊಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕೈ ಬಿಡದಾಗೆ ತಿರುಗಿಸ್ತಾ ಇರಬೇಕು. ನಾವು ಸ್ವಲ್ಪ ಗಟ್ಟಿಯಾಗಿರೋದನ್ನ ಇಟ್ಕೊಬೇಕು, ಮುದ್ದೆ ಕೋಲು ಇಲ್ಲಾಂದರೆ ಚಪಾತಿ ಮಾಡ್ತೀವಲ್ಲ ಲಟ್ಟಣಿಗೆ, ಅದನ್ನು ನಾವು ಬಳಸ್ಕೊಬೇಕು. ಬಿಡದಂಗೆ ನಾವು ತಿರುಗಿಸ್ತಾ ಇರಬೇಕು. ಆಗ ನಮಗೆ ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ. ಲೋ ಫ್ಲೇಮಲ್ಲಂತೂ ಖಂಡಿತ ಇಟ್ಕೊಳ್ಳೋಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಗಂಟು ಬರೋ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು, ನಮಗೆ ಗೊತ್ತಾಗುತ್ತೆ. ಕೈಗೆ ಸ್ವಲ್ಪ ಭಾರ ಅನ್ನಿಸ್ತಾ ಇರುತ್ತೆ ತಿರುಗ್ಸೋಕ್ಕೆ, ಆವಾಗ ನಮಗೆ ಗೊತ್ತಾಗುತ್ತೆ. ಆವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂತು ಅಂದರೆ ಏನಾಗುತ್ತೆ ಅಂದರೆ ನಮಗೆ ಕೆಳಗಡೆ ಮಾತ್ರ ಬೇಯುತ್ತೆ, ಮೇಲ್ಗಡೆಯಲ್ಲಿ ಬೇಯೋದಿಲ್ಲ. ಹಾಗಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಾಗೆ ತಿರುಗಿಸಿ ನೋಡಿ, ಸ್ವಲ್ಪ ಗಂಟಿಲ್ಲದ ರೀತಿ ಬರುತ್ತೆ. ಚೆನ್ನಾಗಿ ತಳ ಕೂಡ ಹಿಡಿಯೋದಿಲ್ಲ. ಅದಕ್ಕೆ ನಾವು ಗಟ್ಟಿ ಪಾತ್ರೆಯನ್ನು ತಗೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನಮಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ, ಕೋಲಿಗೆ ಅಂಟುತ್ತೆ. ಆವಾಗ ನಾವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಕಲರ್ ಕೂಡ ತುಂಬ ಚೇಂಜ್ ಆಗ್ತಾ ಇದೆ. ವೈಟ್ ಇರೋದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ. ನೋಡಿ ಕೋಲ್ಗೂ ಸ್ವಲ್ಪ ಅಂಟ್ತಾ ಇದೆ. ನೋಡಿ ಕುದಿ ಬರ್ತಾ ಇದೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕುದಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಇವಾಗ ಕೋಲಿಗೆ ಮತ್ತೆ ಮಾಡಿ ತೋರಿಸ್ತೀನಿ, ಇಷ್ಟು ಚೆನ್ನಾಗಿ ಅಂಟ್ತಾ ಇದೆ. ನೆಕ್ಸ್ಟ್ ಇದಾದ ಸ್ವಲ್ಪ ಗಟ್ಟಿಯಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಲೋ ಫ್ಲೇಮ್ ಕೊಟ್ಬಿಡ್ತೀನಿ. ತುಂಬ ನಿಧಾನ ಉರಿ ಕೊಟ್ಟಾಗ ಚೆನ್ನಾಗಿ ಕುದಿ ಬರುತ್ತೆ. ನೋಡಿ ಕುದಿ ಬರ್ತಾ ಇದೆ. ಇದಾದ ನಂತರ ನಾನು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನೇ ಫಸ್ಟೇ ಹಾಕ್ಕೊಬಾರ್ದು, ಹಪ್ಪಳ ಪೂರ ಕಲರ್ ಚೇಂಜ್ ಆಗಿ ಹೋಗುತ್ತೆ, ನಿಮಗೆ ವೈಟ್ ಅನ್ನೋದೇ ಬರೋದಿಲ್ಲ. ನೆಕ್ಸ್ಟ್ ಜೀರಿಗೆನ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಂದು 5 ನಿಮಿಷ ಇದ್ದಂಗೆ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ. ಇಲ್ಲಾಂದರೆ
ಪೂರ ಕಲರ್ ಬಿಟ್ಬಿಟ್ಟು ಹಪ್ಪಳ ಕಲ್ಲರೇ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಪೂರ ಬೇಯಿಸ್ಕೊಳ್ಳಿ. ಮತ್ತೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ. ಟೇಸ್ಟ್ ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಈಗಲೂ ಕೂಡ ನೀವು ಸೇರಿಸ್ಕೊಬೋದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಬೆಚ್ಚಗೆ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪನೂ ಗಂಟಿಲ್ಲ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ನಾವು ಹಪ್ಪಳನ ತುಂಬ ತೆಳುವಾಗಿ ಹಾಕೊಬೋದು, ತುಂಬ ಚೆನ್ನಾಗಿ ಕೂಡ ಹಾಕೊಬೋದು. ನೀವು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಅಂತಾರೆ. ಆ ಥರ ಮಾಡೋಕ್ಕೋದ್ರೆ ಖಂಡಿತ ಬರಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಬೇಯಿಸೋದು ಒಂದು ವಿಧಾನ. ನೆಕ್ಸ್ಟ್ ಇವಾಗ ನಾನು ಅದೊಂದು ಪಾತ್ರೆಗೆ ಇಟ್ಕೊಂಡು ನಾನು ಹಪ್ಪಳನ ಹಾಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿಲಿರಬೇಕು. ಮತ್ತು ಇದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಶೀಟ್ ಇಲ್ಲ ಅಂದರೆ ಕಾಟನ್ ಬಟ್ಟೆ ಮೇಲೆ ಹಾಕೊಬೋದು. ಪ್ಲಾಸ್ಟಿಕ್ ಶೀಟ್ ಇದ್ದರೆ ನಮಗೆ ಎತ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆಯನ್ನು ಸವರಿಸ್ತಾರೆ. ಖಂಡಿತ ನಾವು ಅದನ್ನು ಎಣ್ಣೆನ ಹಾಕೊಳ್ಳೇಬಾರ್ದು. ಯಾಕಂದರೆ ನಾವು ತುಂಬ ದಿವಸ ಸ್ಟೋರ್ ಮಾಡಿ ಇಡೋದ್ರಿಂದ, ಎಣ್ಣೆ ಹಾಕೋದ್ರಿಂದ ಹಪ್ಪಳ ಕೆಡ್ಬಿಡುತ್ತೆ, ವಾಸನೆ ಬಂದುಬಿಡುತ್ತೆ. ನಮಗೆ ತುಂಬ ದಿವಸ ಇಡೋಕ್ಕಾಗೋದಿಲ್ಲ. ಅದಕ್ಕೆ ಎಣ್ಣೆನ ನಾವು ಯಾವ ಕಾರಣಕ್ಕೂ ಕೂಡ ಹಾಕೊಬಾರ್ದು. ಎಣ್ಣೆ ಟಚ್ ಮಾಡಲೇಬಾರ್ದು ಹಪ್ಪಳಕ್ಕೆ, ವಾಸನೆ ಬಂದುಬಿಡುತ್ತೆ. ನೋಡಿ ನಾನು ಎಣ್ಣೆ ಹಾಕ್ತಲೇ ಮಾಡ್ಕೊತಾ ಇದ್ದೀನಿ. ತುಂಬ ದಿವಸ ಇಡ್ಬೋದು. ಈ ಟಿಪ್ಸ್ನ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಇವಾಗ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ದೊಡ್ಡದಕ್ಕೂ ಕೂಡ ಹಾಕೊಬೋದು, ತೆಳ್ಳಗೂ ಕೂಡ ಹಾಕೊಬೋದು. ನಾನು ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 115 ಹಪ್ಪಳ ಆಗಿತ್ತು. ನೋಡಿ ಇವಾಗ ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಈ ರೀತಿ ಇಷ್ಟು ಒಣಗಿದೆ. ಪೂರ ಒಣಗಿದ್ರೆ ಅದಾಗದೇ ಎದ್ದು ಬರುತ್ತೆ. ಇಲ್ಲಿ ನೋಡಿ ಎರಡನೇ ದಿವಸ ಎಲ್ಲನೂ ತೆಗೆದು ಮತ್ತೆ ಇನ್ನೊಮ್ಮೆ ಕ್ಲೀನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದು ಪೇಪರ್ ಥರ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳ. ನಮಗೆ ಜಾಸ್ತಿ ಜನ ಬೇಕು ಅನ್ನೋಂಗೆ ಇಲ್ಲ. ನಾವು ಒಬ್ಬರೇ 2 ಅವರ್ ಅಷ್ಟೊತ್ತಿಗೆ ಮಾಡಿ ಮುಗಿಸ್ಬೋದು. 1 ಲೋಟ ಅಕ್ಕಿಯಿಂದ 120 ಹಪ್ಪಳ ಮಾಡ್ಕೊಬೋದು. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಒಮ್ಮೆ ಈ ಥರ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಜಾಸ್ತಿ ಎಣ್ಣೆ ಕಾಯಬಾರ್ದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗಲೇ ಹಾಕ್ಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಮಳೆಗಾಲ ಮುಗಿಯೋ ಅಷ್ಟೊತ್ತಿಗೆ ವೆರೈಟಿ ಆಗಿರೋ ಹಪ್ಪಳನ ನಾವು ಮಾಡ್ಕೊಬೋದು ಮನೇಲಿ. ಚಳಿಗಾಲ ಅಷ್ಟೊತ್ತಿಗೆ ಸ್ಟೋರ್ ಮಾಡಿ ಇಟ್ಕೊಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಮುಟ್ಟಿದ್ರೆ ಪುಡಿಯಾಗುತ್ತೆ, 2 ಪಟ್ಟು ಹರಳುತ್ತೆ. ಈಸಿ, ತುಂಬ ಚೆನ್ನಾಗಿ ಮಾಡ್ಕೊಬೋದು. ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಬೋದು ಹಪ್ಪಳನ. ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಧಾನ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.